ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಡಿ.ಕೆ. ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಘೋಷಣೆ ಅಂತೂ ಆಗಿದೆ. ಸಿದ್ದರಾಮಯ್ಯನವರೇ ಇದನ್ನ ಘೋಷಣೆ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ. ಈಗ ಅಜ್ಜಯ್ಯನ ದರ್ಶನಕ್ಕೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಎಂತದ್ದೇ ಕಷ್ಟ ಏಳು ಬೀಳುಗಳಿರ್ಲಿ, ಅಜ್ಜಯ್ಯನ ದರ್ಶನವನ್ನಂತೂ ಡಿ.ಕೆ. ಶಿವಕುಮಾರ್ ಮಾಡ್ತಾರೆ. ಸೊ ಈ ಬಾರಿಯ ಅಜ್ಜಯ್ಯನ ದರ್ಶನ ಕೂಡ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಅನ್ನೋದಂತೂ ಕನ್ಫರ್ಮ್ ಆಗಿದೆ. ಮತ್ತೊಂದ್ ಕಡೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಆಡಿದಂತಹ ಮಾತುಗಳು, ಸೊ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಶ್ವೇತಾ, ಡಿ.ಕೆ. ಶಿವಕುಮಾರ್ ಅವರು ನಾವು ಮೊದಲಿನಿಂದಲೂ ನೋಡಿದಂತೆ ಅಜ್ಜಯ್ಯನ ಭಕ್ತರವರು. ಅಜ್ಜಯ್ಯನಿಗೆ ಅವರಿಗೆ ಕಷ್ಟ ಬಂದರೂ ಕೂಡ ಅವ್ರ ಅಜ್ಜಯ್ಯನ ಬಳಿ ಹೋಗ್ತಾರೆ. ಅದರ ಜೊತೆಗೆ ಅವರಿಗೆ ಒಳ್ಳೇದಾಗ್ತಾ ಇದೆ ಅಂದ್ರೂ ಕೂಡ ಅವ್ರ ಅಜ್ಜಯ್ಯನ ದರ್ಶನವನ್ನ ಪಡಿತಾರೆ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಸಂಜೆ ಬಹುತೇಕ ಅವರು ಅಜ್ಜಯ್ಯನ ದರ್ಶನಕ್ಕೆ ಹೋಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಜ್ಜಯ್ಯನ ದರ್ಶನಕ್ಕೆ ಅವರು ಹೋಗಿ ಅಜ್ಜಯ್ಯನ ಬಳಿ ಯಾವತ್ತು ನಾನು ಅಧಿಕಾರವನ್ನ ಸ್ವೀಕರಿಸಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಡೇಟ್ ಅನ್ನ ತೆಗೆದುಕೊಂಡು ಬರಬಹುದು ಅನ್ನುವಂತಹ ಚರ್ಚೆಗಳು ಸದ್ಯಕ್ಕೆ ಇರುವಂತದ್ದು. ಸಂಜೆ ಡಿ.ಕೆ. ಶಿವಕುಮಾರ್ ಅವರು ಅಜ್ಜಯ್ಯನ ದರ್ಶನಕ್ಕೆ ಹೋಗಿ ಬಂದ ನಂತರ ಅವರು ಅಜ್ಜಯ್ಯ ಏನು ಹೇಳಿದ್ರು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಆದ್ರೆ ಇನ್ನೊಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಆಡಿದಂತಹ ಮಾತುಗಳು ಸಾಕಷ್ಟು ಈಗ ಕೇಳಿ ಬರ್ತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಸಭೆಯಲ್ಲಿ ಮೊದಲು ಸಿಎಂ ಸಿದ್ದರಾಮಯ್ಯನವರು ಎಲ್ಲಾ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಅವರು ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡಿದೆ, ಅದಕ್ಕೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ಆ ವಿಚಾರವಾಗಿ ಅನ್ನುವಂಥದ್ದನ್ನ ಹೇಳಿದ ನಂತರ ಡಿ.ಕೆ. ಶಿವಕುಮಾರ್ ಅವರು ಮಾತನ್ನ ಆರಂಭಿಸ್ತಾರೆ. ಮಾತಿನ ಮೊದಲಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನ ತಿಳಿಸ್ತಾರೆ. ಅದಾದ ಬಳಿಕ ಸಿದ್ದರಾಮಯ್ಯನವರ ಸಹಕಾರ ಮುಂದಿನ 2 ವರ್ಷಗಳು ಕೂಡ ಇರಬೇಕು, ಆದ್ರೆ ಇಲ್ಲಿಯವರೆಗೂ ಕೂಡ ನಾನು ಸಿದ್ದರಾಮಯ್ಯನವರ ಅಧಿಕಾರದ ವಿಚಾರವಾಗಿ ಆಗ್ಲಿ ಅಥವಾ ನಮ್ಮ ನಡುವೆ ನಡೆದಂತಹ ಒಪ್ಪಂದದ ವಿಚಾರವಾಗಿ ನಾನು ಎಲ್ಲೂ ಕೂಡ ಮಾತನಾಡಿಲ್ಲ. ಈ ಹಿಂದೆಯೇ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲೇ ಈ ಒಪ್ಪಂದ ಆಗಿತ್ತು, ಆದ್ರೂ ಕೂಡ ನಾನು ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಯಾವುದೇ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ನಾನು ಇದನ್ನ ಹಂಚಿಕೊಂಡಿರಲಿಲ್ಲ. ಹೈಕಮಾಂಡ್ ಬಳಿ ಹೋಗಿ ದೆಹಲಿಗೆ ಹೋಗಿ ನಾನು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೆ, ಅವರ ಮೇಲೆ ಒತ್ತಡ ಹಾಕ್ತಾ ಇದ್ದೆ ಹೊರತು ನಾನು ಇಲ್ಲಿಯವರೆಗೂ ಕೂಡ ಯಾರ ಬಳಿಯೂ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿರುವಂತದ್ದು. ಅದರ ಜೊತೆಗೆ ಮುಂದಿನ 2 ವರ್ಷವೂ ಕೂಡ ನಿಮ್ಮ ಸಹಕಾರ ಇರಬೇಕು, ಅದರ ಜೊತೆಗೆ ನಾವು ಸುಲಲಿತವಾಗಿ ಇಷ್ಟು ದಿನ ಯಾವ ರೀತಿಯಾಗಿ ಸರ್ಕಾರವನ್ನ ನಡೆಸ್ಕೊಂಡು ಬಂದ್ವಿ, ಆಡಳಿತವನ್ನ ಮಾಡಿದ್ವಿ, ಅದೇ ರೀತಿಯಾಗಿ ಮುಂದಿನ 2 ವರ್ಷವೂ ಕೂಡ ನಾವು ಆಡಳಿತವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಳಿ ಕೇಳಿರುವಂತದ್ದು. ಅದರ ಜೊತೆಗೆ 2028ಕ್ಕೂ ಕೂಡ ನಮ್ಮ ಸರ್ಕಾರವೇ ಬರಬೇಕು, ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನ ನಿರ್ವಹಿಸಬೇಕು ಅನ್ನುವಂತಹ ಮಾತನ್ನ ಸಹೋದ್ಯೋಗಿಗಳ ಮುಂದೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿದಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ಇದ್ದಂತಹ ಕೆಲವು ಸಚಿವರು ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಪ್ಪಂದ ಕಳೆದ 3 ವರ್ಷದ ಹಿಂದೆಯೇ ಆಗಿತ್ತು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಸಿದ್ದರಾಮಯ್ಯನವರ ಮುಂದೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಈ ಒಪ್ಪಂದದ ಬಗ್ಗೆ ಚರ್ಚೆ ಆಗ್ತಿದೆ. 2.5 ವರ್ಷ ಒಪ್ಪಂದ ಆಗಿದೆ ಅಂತ. ಈ ಒಪ್ಪಂದದ ಬಗ್ಗೆ ಮಾತ್ರ ಯಾರು ಬಾಯಿ ಬಿಟ್ಟಿರ್ಲಿಲ್ಲ. ಒಂದು ಸಾರಿ ಡಿ.ಕೆ. ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂತು ಮಾತಾಡುವಾಗ ಈ ಒಪ್ಪಂದದ ಬಗ್ಗೆ ಒಂದು ಲೈನ್ ಹೇಳಿದ್ದು ಬಿಟ್ರೆ ಸಿದ್ದರಾಮಯ್ಯನವರಾಗ್ಲಿ ಅವರ ಬಣದವರಾಗ್ಲಿ ಒಪ್ಪಂದ ಅಂತದ್ದು ಏನು ನಡೆದೇ ಇಲ್ಲ ಅಂತಾನೆ ಹೇಳಿಕೊಂಡು ಬಂದಿದ್ರು. ಇದೇ ವಿಷಯ ಈಗ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾಗ ಹೇಗಿತ್ತು ರಿಯಾಕ್ಷನ್ ಅಂತ, ಅಂದ್ರೆ ಒಪ್ಪಂದ ಆಗಿತ್ತು ಅಂತ ಹೇಳಿದ್ದಾರೆ. ಶ್ವೇತಾ, ನಾರ್ಮಲ್ ಆಗಿ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂದಾಗ್ಲೂ ಕೂಡ ಯಾವುದೇ ಸಚಿವರು ಒಂದು ಚೂರು ನಕಾರಾತ್ಮಕವಾಗಿ ಅವ್ರು ಯಾರು ಕೂಡ ರಿಪ್ಲೈಯನ್ನ ಮಾಡಲಿಲ್ಲ. ಸೊ ಈ ಕಾರಣಕ್ಕಾಗಿ ಎಲ್ಲ ಸಹೋದ್ಯೋಗಿಗಳು ಕೂಡ ಸೈಲೆಂಟ್ ಆಗಿದ್ರು. ಸಿಎಂ ಸಿದ್ದರಾಮಯ್ಯನವರ ಮಾತುಗಳನ್ನ ಕೇಳಿಸ್ಕೊಂಡ್ರು. ಅದಾದ ಮೇಲೆ ಧನ್ಯವಾದಗಳನ್ನ ತಿಳಿಸಿದ್ರು. ಯಾವುದೇ ಸಚಿವರು ಇರಬಹುದು, ಶಾಸಕರು ಇರಬಹುದು, ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ವಿರುದ್ಧವಾಗಿ ಅವ್ರು ಯಾರು ಕೂಡ ಮಾತನಾಡೋದಕ್ಕೆ ಹೋಗಲ್ಲ. ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿಲ್ಲ, ಶಾಸಕಾಂಗ ಸಭೆಯಲ್ಲೇ ಇದು ನಿರ್ಧಾರ ಆಗಬೇಕು ಅಂದಂತ ಸಂದರ್ಭದಲ್ಲಿ ಮಾತ್ರ ಬೇರೆ ಬೇರೆ ಅವರ ಹೆಸರುಗಳನ್ನ ತೆಗೆದುಕೊಳ್ಳಬಹುದು. ಅದೇ ಸಿದ್ದರಾಮಯ್ಯನವರು ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಮಾತ್ರ ಹೇಳಿದ್ರೆ, ಹೊರಗಡೆ ಬಂದು ಅವರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಇರಬಹುದು, ಅದರ ಜೊತೆಗೆ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಇನ್ನೂ ಕೂಡ ಬೇರೆ ಬೇರೆ ಅವರ ಹೆಸರುಗಳನ್ನ ಹೇಳುವಂತಹ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿತ್ತು. ಆದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನೇರವಾಗಿ ಡೈರೆಕ್ಟ್ ಆಗಿ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೇಳಿದಂತಹ ಕಾರಣಕ್ಕಾಗಿ ಯಾರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಮುಂದಾಗುವಂತಹ ಸಾಧ್ಯತೆಗಳು ಕಡಿಮೆ ಕಾಣ್ತಾ ಇದೆ. ಶ್ವೇತಾ, ಓಕೆ, ಎಸ್, ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.